ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಒಳ್ಳೇದಾಗ್ಲಿ ಎಲ್ಲರಿಗೂ. ಹ್ಯಾಪಿ ನ್ಯೂ ಇಯರ್ ಗಾಯ್ಸ್. ಇವತ್ತು ನಾನು ಹೋಮ್ ಅಲೋನ್. ಇವತ್ತು ನಮ್ಮಮ್ಮ ನನ್ನ ಬಿಟ್ಟು ಆಚೆ ಹೋಯ್ತವ್ರೆ ಗಾಯ್ಸ್. ಎಲ್ಲಿಗೆ ಹೋಯ್ತವ್ರಿ ಗೊತ್ತಾ? ಅವ್ರ ಅಮ್ಮಂಗೆ ಹುಷಾರಿಲ್ಲ. ಆ್ಯಕ್ಚುಲಿ ಅವ್ರ ಅಮ್ಮಂಗೆ ಹುಷಾರಿಲ್ಲ. ನಮ್ಮ ಅಜ್ಜಿಗೆ ಹಿಪ್ಪು ಬೋನು ಮುರಿದೋಗಿ ಆಪ್ರೇಷನ್ ಆಗಿ ರಾಡ್ ಹಾಕಿದ್ದಾರೆ. ಅವರು ಸದ್ಯಕ್ಕೆ ನಮ್ಮಮ್ಮ ಅವರ ದೊಡ್ಡ ಅಕ್ಕನ ಮನೇಲಿದ್ದಾರೆ, ಅಂದರೆ ನಮ್ಮ ದಡಮ್ಮನ ಮನೇಲಿದ್ದಾರೆ. ಸೊ ಇವತ್ತು ನಮ್ಮ ದಡಮ್ಮನ ಮನೆಗೆ ನಮ್ಮಮ್ಮ ಹೋಗ್ತಾ ಇದ್ದಾರೆ. ಇಷ್ಟು ದಿನ ನಮ್ಮದು ಹುಷಾರಿರ್ಲಿಲ್ಲ ಅಲ್ಲ, ಹೋಗೋಕ್ಕಾಗಿರ್ಲಿಲ್ಲ ಅವ್ರಿಗೇನೋ ನೋಡ್ಕೊಂಬರಕ್ಕೆ. ಸೊ ಅದಕ್ಕೆ ಇವತ್ತು ಬಿಡು ಮಾಡಿಕೊಂಡು ನನಗೆ ವಾಟ್ಸ್ ಮಿಲ್ಕ್ ಶೇಕ್ ಮಾಡಿಕ್ಬಿಟ್ಟು ಹೋಯ್ತಾವ್ರೆ ಗಾಯ್ಸ್. ಹೊಸ ಬಟ್ಟೆ ಹಾಕೊಂಡು ಹೋಯ್ತಾವ್ರೆ. ನಮ್ಮನೆ ಸ್ವಲ್ಪ ದಿನ ಇದ್ರು. ಆಮೇಲೆ ನನಗೆ ಆಪರೇಷನ್ ಆದ್ಮೇಲೆ ನೋಡ್ಕೊಳಕ್ ಕಷ್ಟ ಆಗುತ್ತೆ ಇಬ್ರನ್ನ ಅಂತ ಹೇಳ್ಬಿಟ್ಟು ನಮ್ಮ ದಡಮ್ಮನ ಮನೆಗೆ ಶಿಫ್ಟ್ ಮಾಡಿಸಿದ್ವಿ. ಸೊ ನಮ್ಮ ದಡಮ್ಮ ನೋಡ್ಕೋತಾ ಇದ್ದಾರೆ. ಆಲ್ಮೋಸ್ಟ್ 3 ತಿಂಗಳಿಂದ ನೋಡ್ಕೋತಾ ಇದ್ದಾರೆ ನಮ್ಮ ಅಜ್ಜಿನ. ಈಗ ನನ್ನನ್ನು ನಮ್ಮಮ್ಮ ನೋಡ್ಕೊತಿದ್ರು. ಅದಕ್ಕೆ ಇವತ್ತು ಅವ್ರ ಅಮ್ಮನ್ ನೋಡೋದಕ್ಕೆ ಹೋಯ್ತಾ ಇದ್ದಾರೆ. ಹೊಸ ಬಟ್ಟೆ ಹಾಕೊಂಡವ್ರೆ ಗಾಯ್ಸ್. ಹೊಸ ವರ್ಷ ಬರ್ತಾ ಇಲ್ವೇನೆ? ನಮ್ಮ ಮೊನ್ನೆ ವಿಡಿಯೋದಲ್ಲೂ ಹೊಸ ಬಟ್ಟೆ, ಇವತ್ತು ವಿಡಿಯೋದಲ್ಲಿ ಹೊಸ ಬಟ್ಟೆ. ನಾನು ಅದೇ ಕಿತ್ತೋಗಿರೋ ಪ್ಯಾಂಟ್ ಚಡ್ಡಿ, ಅದೇ ಕಿತ್ತೋಗಿರೋ ಶರ್ಟ್. ರೆಸ್ಪೆಕ್ಟೇ ಇಲ್ಲ. ಮನ್ಲಿದ್ರೆ ನಾನು ಹಂಗೆ ಇರ್ತೀನಿ, ಹೊರಗಡೆ ಹೋದ್ರೆ ಸ್ವಾತಿ ಅವ್ರ ಅಮ್ಮ ಅಂತ ಪ್ರಿಸ್ಟೀಜ್ಗೋಸ್ಕರ ಕ್ಲೀನ್ ಆಗಿ ಹೋಗ್ತೀನಿ. ಇವೆಲ್ಲ ಡೌಗಳು. ಇದಾದ್ಮೇಲೆ ನಮ್ಮಮ್ಮಂದು ಒಂದು ಡೆಕತ್ಲಾನ್ ಶೂಟ್ ಇದೆ. ಡೆಕತ್ಲಾನ್ ಶೂಟ್ ಮುಗಿಸ್ಕೊಂಡು ಏನೋ ಆಫರ್ ನಡೀತಾ ಇದೆ ಅಂತೆ ಡೆಕತ್ಲಾನಲ್ಲಿ, ಅದನ್ನು ಮುಗಿಸ್ಕೊಂಡು ಬರ್ತಾರಂತೆ. ಸೊ ಏನೋ ಮಾಡ್ಕೊಂಬನ್ರಪ್ಪ. ಇವತ್ತು ನಾವು ನಮ್ಮ ಸಿಸ್ಟಮ್ ಆನ್ ಮಾಡ್ಕೊಂಡು ನಾವು ಕೆಲ್ಸಕ್ಕೆ ಕುಂತಿದ್ದೀವಿ ಆಲ್ರೆಡಿ. ನಾವು ಕೆಲಸ ಮಾಡ್ಕೊಂಡು ಟೈಮ್ ಪಾಸ್ ಮಾಡೋಣ. ಇವತ್ತು ನಿದ್ದೆ ಇಲ್ಲ, ಕೆಲಸ ಮಾಡ್ಬೇಕು. ನಾನು ಫಿಕ್ಸ್ ಆಗಿದ್ದೀನಿ. ನಮ್ಮಮ್ಮಂದು ಜಾಲಿ. ನಮ್ಮಮ್ಮನೇ ವೀಡಿಯೋ ಮಾಡ್ತಾರೆ ಸೆಕೆಂಡ್ ಹಾಫು, ನಾನಿಲ್ಲ. ಇವತ್ತು ನಮ್ಮ ಅಮ್ಮಂದೇ ವೀಡಿಯೋ. ಫಸ್ಟ್ ಹಾಫ್ ನಾನು ಅಷ್ಟೇ, ಸೆಕೆಂಡ್ ಹಾಫ್ ಫುಲ್ ನಮ್ಮ ಅಮ್ಮಂದೇ ವೀಡಿಯೋ. ಅದು ಏನೇನು ಮಾಡ್ತಾರೆ ನಾನು ನೋಡ್ತೀನಿ, ಮಾಡ್ಕೊಬರ್ಲಿ. ನಮ್ಮಮ್ಮ ಹೊಸ ಬಟ್ಟೆ ಹಾಕೊಂಡಿದ್ದಾರೆ. ಈ ಬಟ್ಟೆ ತಗೊಂಡು ಸುಮಾರು 1 ವರ್ಷ ಆಯ್ತಾ? ವರ್ಷ ಆಯ್ತು. ತಿರುಗು ಈ ಕಡೆ. ಎಷ್ಟು ರೂಪಾಯಿ ಇಲ್ಲ ನೋಡಿ, ದುಪ್ಪಟ್ಟ ಐತೆ ಇದಕ್ಕೆ. ಇದೆ 535. ಪ್ಯಾಂಟು 535 ರುಪೀಸ್ ಅಷ್ಟೇ ಇದಕ್ಕೆ. ಬಟ್ಟೆ ಶಾಪ್ ಇದು. ನಾವು ಪ್ರಮೋಷನ್ ಮಾಡಿದ್ವಿ, ನಿಮ್ಗೆ ವಿಡಿಯೋ ಹಾಕಿದ್ದೆ. ಸಖತ್ತಾಗಿ ಸಿಗುತ್ತೆ ಬಟ್ಟೆಗಳು. ಟ್ರಸ್ಟ್ ಮೀ. ನಾವು ಹುಷಾರಾದ್ಮೇಲೆ ಇನ್ನೊಂದ್ಸತಿ ಜೊತೆ ತಗೊಂಡೆ ಅವತ್ತು. ಪರ್ಪಲ್ ಒಂದು ಚೆನ್ನಾಗಿದೆ ನೋಡಿ ಬಟ್ಟೆ. ಅದು ಅಲ್ಲೇ ತಗೊಂಡೆ. ರೆಡ್ ದುಪ್ಪಟ್ಟ ತೋರ್ಸೋ, ಎಷ್ಟು ದೊಡ್ಡದಿದೆ ದುಪ್ಪಟ್ಟ. ಪ್ಯಾಂಟು ಟಾಪ್ 3 ಇವಾಗಿದೆ ಟ್ರೆಂಡ್ ಅಲ್ವಾ. ಈಸಿ ಟು ವೇರ್, ನೋ ಸ್ಟಿಚಿಂಗ್ ಏನಿಲ್ಲ, ಹಾಕೊಂಡು ಹೋಯ್ತಾ ಇರೋದಷ್ಟೇ. ರೆಡಿಮೇಡ್ ಚೆನ್ನಾಗಿದೆ ನೋಡಿ. ಹುಲ್ಲಲ್ಲ ನಮ್ಮಮ್ಮ ರೆಡಿಯಾಗಿ ಹೋಗ್ತಾವ್ರೆ. ಇದಕ್ಕೇನು ಆಗಿಲ್ಲ. ಹಾಕೊಳ್ಳಿ ಮೇಡಮ್, ರೆಡಿಯಾಗಿ ಮೇಡಮ್, ಪರವಾಗಿಲ್ಲ. ನಾನು ಅಜ್ಜಿ ಮನೆಗೆ ಹೋದ್ಮೇಲೆ ಹಾಕೋತೀನಿ. ಅಲ್ಲಿ ರೆಡಿ ಐತ್ಯಾ? ಬೊಟ್ಟಿಟ್ಕೊಂಡು ಹೊಟ್ಟೋಗ್ತೀನಿ. ಅಲ್ಲಿ ಬಾಡಿ ಲೋಷನ್ ಹಚ್ಕೊ, ಮೈಗೆಲ್ಲ ಹಚ್ಕೊಂಡಾಯ್ತು. ಎಲ್ಲ ಹಚ್ಕೊಂಡಿದ್ಯಾ? ಪರ್ಫ್ಯೂಮ್ ಹಾಕೊಂಡು. ಪರ್ಫ್ಯೂಮಾ? ಹಾಕೊಡ್ತೀನಿ ನೋಡ್ರಿ. ಸುಮಾನ ರಮನ್ ನೋಡಕೋತಾರ ಪರ್ಫ್ಯೂಮ್ ಹಾಕೊಂಡು. ನಿಮ್ಮಮ್ಮನ್ ಕೇಳ್ದೆ ಅಂತ ಹೇಳು. ವಿಡಿಯೋ ಕಾಲ್ ಮಾಡ್ತೀನಿ, ಮಾತಾಡು. ಓಕೆ ಅಮ್ಮ ಇಲ್ಲಿ ಹಾಯ್ ಹೇಳು. ಹುಷಾರಾಗ್ಬಿಡ್ತೀಯಲ್ಲಮ್ಮ ನೀನು, ಹುಷಾರಾಗ್ಬಿಡ್ತೀಯಲ್ವಾ? ನಿನ್ನ ಹೆಸರೇನು? ಎಲ್ಲ ಗೊತ್ತು. ಇವತ್ತೆಲ್ಲ ನಮ್ಮ ಅಕ್ಕ ದೊಡ್ಡಕ್ಕನ ಮನೆಗೆ ಬಂದಿದ್ದೀವಿ. ಭಾರತಿ ಅಕ್ಕ, ವಸಂತಕ್ಕ ಅವ್ರ ಮನೆಗೆ ಬಂದಿದ್ದೀವಿ. ಅಮ್ಮನ ನೋಡಕ್ಕೆ ಬಂದಿದ್ದೀವಿ ಎಲ್ಲರೂ. ಪಾಪ ಅಮ್ಮ ಬಿದ್ದು ಹುಷಾರಿಲ್ಲ, ಆಪ್ರೇಷನ್ ಆಯಿತು. ಯಾಕೋ ಅವ್ರಿಗೆ ಕೈ ಹಿಡಿಲೇ ಇಲ್ಲ, ಆರೋಗ್ಯನೇ ಚೆನ್ನಾಗಿಲ್ಲ ಪಾಪ. ಎಲ್ಲ ನೋಡ್ಕೊತಾ ಇದ್ದಾರೆ. ನಮ್ಮ ದೊಡ್ಡಕ್ಕ ನೋಡ್ಕೊತಾ ಇದ್ದಾರೆ, ಎಲ್ಲ ನೋಡ್ಕೊತಾ ಇದ್ದಾರೆ. ಇವರೆಲ್ಲ ನೋಡ್ಕೊತಾ ಇದ್ದಾರೆ. ದೊಡ್ಡಕ್ಕ ಹುಷಾರಾಗ್ಲಿ ಅಂತ ಕೇಳ್ಕೊಳ್ಳಿ ಅಷ್ಟೇ. ಅವತ್ತು ನಾವು ಮನೆ ಖಾಲಿ ಮಾಡಿದ್ವಿ, ಗೋಣಿಚೀಲ ತಂದ್ವಿ ಅಂತ ಹೇಳಿದ್ರಲ್ಲ, ಇವ್ರ ಮನೆಯೇ ನಾವು ಇಲ್ಲಿ ಖಾಲಿ ಮಾಡಿ ನಮ್ಮ ಅಕ್ಕನ ಮನೆಗೆ ಬಂದಿದ್ದೀವಿ. ಸ್ವಲ್ಪ ಹೋಗಿದೆ. ಏನಮ್ಮ ಎಲ್ಲರಿಗೂ ಹಾಯ್ ಹೇಳಮ್ಮ. ನಮ್ಮ ಬೆಕ್ಕಳೆಲ್ಲ ನಿಮ್ಮನ್ನು ಕೇಳಿದ್ವು ಗೊತ್ತಾ? ನಮ್ಮ ಬೇಬಿ ಕೇಳ್ದ ಅಜ್ಜಿ ಎಲ್ಲಿ ಬಂದಿಲ್ಲ ಅಂತ. ಇವತ್ತು ನಾವು 3 ಬಂದ್ವಿ ಅಂತ ನಮ್ಮ ದೊಡ್ಡಕ್ಕ ಏನೇನು ವೆರೈಟಿ ಮಾಡಿದಾರೆ ಗೊತ್ತಾ? ಒಳ್ಳೆ ಅವರೆಕಾಳು ಉಪ್ಪಿಟ್ಟು, ರೆಡ್ ರೈಸು, ಮೊಸರು, ತುಪ್ಪ. ಇದೇನಪ್ಪ ಬಾಂಡ್ಲಿಲಿರೋದು? ಹಾಗಲಕಾಯಿ ಗೊಜ್ಜು, ಕೋಸಂಬರಿ, ಅಕ್ಕ ಮಾಡಿರೋ ತುಪ್ಪ ಮನೆದು, ರಸಮ್, ಕೋಕಂ ರಸಮ್. ಇದು ಕೋಕಂ ರಸಮ್, ವೈಟ್ ರೈಸು. ಮಜಾ. ಅಮ್ಮ ಬಾಮ್ಮ, ಊಟಕ್ಕೆ ಬಮ್ಮ. ವಾವ್, ಒಳ್ಳೆ ಸೀಸನಲ್ಲಿ ಅವರೆಕಾಳು ಉಪ್ಪಿಟ್ಟು, ಅವರೆಕಾಳು ಸಾಂಬಾರು. ನೋಡಿ, ವೆರೈಟಿ ಎಲ್ಲ ತಿಂತಾ ಇದ್ದೀವಿ. ನಮ್ಮ ಅಮ್ಮನಿಗೆ ಯೂಟ್ಯೂಬಿಗೆ ವಿಡಿಯೋ ಮಾಡ್ಕೊಬಾ ಅಂತ ಫೋನ್ ಕಳ್ಸಿದ್ರೆ ಉದ್ದುದಕ್ಕೆ ಮಾಡ್ಕೊ ಬಂದಿದ್ಯಲ್ಲಮ್ಮ ನೀನು.
ಅಡ್ಡಡ್ಡಕ್ಕೆ ಮಾಡ್ಕೊಬಾ ಅಂತ ತಾನೇ ಕಳಿಸ್ದೆ ನಿನಗೆ ನಾನು. ಉದ್ದ ಮಾಡಿದ್ರೆ ಸಣ್ಣಕ್ಕೆ ತೆಳ್ಳ ಕಳಿಸ್ತಾರೆ, ಅಡ್ಡ ಮಾಡಿದ್ರೆ ನಂತರ ಕಳಿಸ್ತಾರೆ. ಅದಕ್ಕೆ ನೀವು ಉದ್ದುದ್ದ ಮಾಡಿದೀವಿ. ಪಾ ನೀನು ಯೂಟ್ಯೂಬಿಗೆ ಶೂಟ್ ಮಾಡಬೇಕಾದ್ರೆ ಅಡ್ಡಡ್ಡ ಇಟ್ಕೋಬೇಕು ಫೋನ, ರೀಲ್ಸಿಗೆ ಮಾಡಬೇಕಾದ್ರೆ ಉದ್ದುದಕ್ಕೆ ಇಕ್ಕೋಬೇಕು. ಎಷ್ಟು ಸತಿ ಹೇಳೋದು ನೀನುನ್ಗೆ ನಾನು? ಇವತ್ತು ನಮ್ಮ ತಾಯಿ ಮನೆಗೆ ಹೋಗಿದ್ದೆ, ಎಕ್ಸ್ಕ್ಯೂಸ್ ಮಾಡ್ಬೇಕು. ನನ್ನ ತವ್ರ ಮನೆ ನೋಡಿ ಭಾರಿ ಖುಷಿ ಆಯ್ತಾ, ನೀನು ಮರೆಯಷ್ಟು ಖುಷಿ ಆಗ್ಬಿಟ್ಟೆ ನಾನು. ನೋಡಿ ಗಾಯ್ಸ್, ಬೆಳಗ್ಗೆ 11 o'clock ಹೋಗಿರೋದು ಗಾಯ್ಸ್, 7 o'clock ಮನೆಗೆ ಬಂದವ್ರೆ. ನಾನು ಒಬ್ಳೇ ಇದ್ದೆ ಇವತ್ತು. ಅದಕ್ಕೆ ನಮ್ಮಪ್ಪ ನಮ್ಗೆ ಇವತ್ತು ಇಡ್ಲಿ ತಂದ್ರು, ಇಡ್ಲಿ ತಿಂದ್ವಿ ಎಲ್ಲರೂ. ಯಾಕಂದರೆ ಎಲ್ಲರೂ ಟಯರ್ಡ್ ಆಗಿದ್ರು, ನಮ್ಮ ಅಮ್ಮನೂ ಬಂದು ಮಾಡೋಕ್ಕಾಗೋದು ಕಷ್ಟ ಅಂದ್ಬಿಟ್ಟು ಇಡ್ಲಿ ತಿನ್ಕೊಂಡು ಜೈ ಅನ್ಸ್ಬಿಟ್ವಿ ಇವತ್ತರಷ್ಟು ಕಿಚನ್ ಬಂದಾಗಿದೆ. ನಾನು ಪಾಸ್ತಾ ಮಾಡ್ಕೊಂಡು ತಿಂದೆ ಇವತ್ತು ಸಂಜೆ, ಹೊಟ್ಟೆ ಹಸಿತಿತ್ತು. ಮಧ್ಯಾಹ್ನ ಓಟ್ಸ್ ಕುಡ್ದಿದ್ದೆ, ಮಾಡಿಟ್ಟೋಗಿದ್ದಲ್ಲ. ಮತ್ತು ನಾನು ಪಾಸ್ತಾ ನಾನೇ ಮಾಡಿಕೊಂಡು ಒಂದು ಗ್ಲಾಸ್ ಟೀ ಮಾಡ್ಕೊಂಡು ಕುಡ್ಕೊಂಡೆ. ಮಾಡ್ತಾ ಇದ್ದೀನಪ್ಪ. ನೋಡಿ ಗಾಯ್ಸ್, ಕಾಲು ಫ್ರೀ ಆಗೋಯ್ತು, ಮಂಡಿ ಅಪ್ಪ ಹೊಸಿ ಎಲ್ಲ ಅನುಭವಿಸಿರೋದು ನಾನು. ಇವಾಗ ರಿಲೀಫ್ ಆಗ್ತಾ ಇದೆ ಒಂದೊಂದೇ. ನೋಡಿ ಸಖತ್ತಾಗಿ ಆಗ್ತಾ ಇದೆ ಕಾಲು. ಹೋಗಿದ್ದೆ. ನಮ್ಮ ಅಮ್ಮನ ಪ್ರಮೋಷನ್ ಶೂಟ್ ಇತ್ತು. ನಿಮ್ಮ ಅಮ್ಮ ಹೆಂಗಿದ್ದಾರೆ ಹೇಳಿ ಫಸ್ಟು? ನಮ್ಮಮ್ಮ ಪಾಪಮ್ಮ ಶುಗರ್ ಜಾಸ್ತಿ ಆಗ್ಬಿಟ್ಟಿದೆ, ಇನ್ಸುಲಿನ್ ಕೊಡ್ತಾ ಇದಾರೆ. ನಮ್ಮ ಅಕ್ಕ ಜಾಸ್ತಿ ಆಗಿದೆ, ಅಷ್ಟು ಸ್ವಲ್ಪ ಒಂದು 100ಕ್ಕೆ ಒಂದು 30-40% ಮೆಮೊರಿ ಲಾಸ್ ಆಗ್ಬಿಟ್ಟಿದೆ. ಅಂದ್ರೆ ನಮ್ಮ ರಿಲೇಷನ್, ಕೋರ್ ರಿಲೇಷನ್ ಮಾತ್ರ ನೆನಪಿದೆ. ಬೇರೆಯವರು ಯಾರು ಏನು ಅಂತ ಫೋನ್ ಮಾಡಿ ವಿಡಿಯೋ ಕಾಲ್ ಮಾಡಿದ್ರೆ ಅಷ್ಟೊಂದು ನೆನಪಿಲ್ಲ. ತುಂಬಾ ಲೇಟಾಗಿ ಮಾತಾಡ್ತಾರೆ. ಏನ್ ತಿಂದೆ ಬೆಳಿಗ್ಗೆ, ಏನ್ ತಿಂದೆ ಅಂದ್ರೆ ನೆನಪಿಲ್ಲ. ಮಧ್ಯಾಹ್ನಕ್ಕೆ ಏನ್ ಕೊಡ್ತೀವೋ ಅಷ್ಟೇ. ಒಟ್ಟು ಎಲ್ಲ ಲಿಕ್ವಿಡ್ ತಗೋತಾ ಇದ್ದಾರೆ, ಗಟ್ಟಿ ಪದಾರ್ಥ ತಿನ್ನಕ್ ಆಗಲ್ಲ ಅವ್ರಿಗೆ. ತುಂಬಾನೇ ಸೋತೋಗಿದ್ದಾರೆ ಜೀವನ. ತುಂಬಾನೇ ಹುಷಾರಿಲ್ಲಮ್ಮ, ಬೆಡ್ ಆಗ್ಬಿಟ್ಟಿದ್ದಾರೆ. ನಮ್ಗೆ ನೋಡಕ್ ಬೇಜಾರು. 3 ಮಕ್ಳು ಬನ್ನಿ ಮಾತಾಡ್ಸ್ಕೊಂಡು ಹೋಗಿ ಅಂತ ಹೇಳಿದ್ರು. ಇವತ್ತು ಅಕ್ಕನ ಮನೇಲಿ ಇದ್ರಲ್ಲ, ನಾವಿಬ್ರು ಅಕ್ಕ, ನಮ್ ಇನ್ನೊಂದು ಅಕ್ಕ ನಾನು ಇಬ್ರು ಹೋದ್ವಿ. ಒಳ್ಳೆ ಅಡಿಗೆ ಮಾಡಿ ಇಟ್ಟಿದ್ರು, ವೆರೈಟಿ ಊಟ ಮಾಡಿದ್ವಿ, ಮಾತಾಡ್ಸ್ಕೊಂಡು ಡೆಕತ್ಲಾನ್ಗೆ ಹೋದ್ವಿ. ಅಲ್ಲಂತೂ ಭಾರಿ ಖುಷಿ ಆಯ್ತು. ತುಂಬಾ ಜನ ಗುರ್ತಿಡಿದ್ರು, ಅಮ್ಮ ಅಮ್ಮ ಅಂತ ಓಡ್ ಬಂದ್ರು. ತುಂಬಾ ಖುಷಿ ಆಯ್ತು. ನಿನ್ನಂತೂ ತುಂಬಾ ಕೇಳಿದ್ರು ಜನ, ಹೇಗಿದ್ದಾರೆ, ಓಡಾಡ್ತಾ ಇದ್ದಾರೆ, ವಿಡಿಯೋಗಳು ನೋಡಿದ್ರೆ ನಮ್ಗೆ ನನ್ನ ಮಕ್ಳು ನೋವಾದಷ್ಟೇ ನೋವಾಗುತ್ತೆ ಅಂತಂದ್ರು. ನನಗೆ ಅಯ್ಯೋ, ನಮ್ಮನ್ನ 4 ಜನ ಗುರುತಿಸ್ತಾರಲ್ಲ ಸಮಾಜದಲ್ಲಿ, ಸಂತೋಷ. ಎಲ್ಲರೂ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊತಾ ಇದ್ದೀರಾ ಅಂದ್ರ ಅಷ್ಟು ಸಂತೋಷ ಆಯ್ತು ನಮಗೂ. ವಿಡಿಯೋಗಳನ್ನ ನಮ್ಮ ಮಂಜಣ್ಣ ಇದಾರಲ್ಲ, ನಮ್ಮ ಮಂಜಣ್ಣ ತುಂಬಾ ಚೆನ್ನಾಗಿ ವಿಡಿಯೋ ಶೂಟ್ ಮಾಡಿಕೊಟ್ರು ನನಗೆ. ನಂದೇ ಓವರ್ ಆಕ್ಟಿಂಗ್ ಮಾಡ್ತಿದ್ನೇನೋ ಗೊತ್ತಿಲ್ಲ. ನನ್ನ ಪ್ರಾಡಕ್ಟ್ ಎಲ್ಲ ಅವ್ರು ಏನು ಹೇಳಿದ್ರು, ನಾನು ವಿಡಿಯೋ ಕರೆಕ್ಟಾಗಿ ಮಾಡ್ಕೊಂಡಿದ್ದೆ. ಪಾಪ ಅವರೆಲ್ಲ ವಿಡಿಯೋ ಶೂಟ್ ಮಾಡ್ತಾ ಇದ್ರು, ನನ್ನ ಪ್ರಾಡಕ್ಟ್ ಎಲ್ಲ ತೋರಿಸ್ತಾ ಇದ್ದೆ, ಎಂಜಾಯ್ ಮಾಡಿದ್ವಿ. ನಾನೇನು ಯಾರಿಗೇನು ಎದುರೋದು ಏನಿಲ್ಲ, ನಾಚಿಕೆ ಸಂಕೋಚ ಅದೆಲ್ಲ ಏನಿಲ್ಲ. ನಂದು ಏನಿದೆ ಕೆಲಸ ನಾನು ಹಾನೆಸ್ಟಾಗಿ ಮುಗಿಸ್ಕೊಂಡು, ಇವತ್ತಂತೂ ರ್ಯಾಪಿಡೋದಲ್ಲಿ ಎಷ್ಟು ಸಲ ಓಡಾಡಿರ್ಬೋದು. ಇವತ್ತಂತೂ 11 ಗಂಟೆಗೆ ಮನೆ ಬಿಟ್ಟಿರೋದ, 7 ಗಂಟೆಗೆ ಬಂದಿದ್ದೀನಿ ಅಮ್ಮ. ಫುಲ್ ಜರ್ನಿ ಇವತ್ತು, ಹ್ಯಾಪಿ ಜರ್ನಿ. ನಿನ್ನ ಮಕ್ಕಳನ್ನೆಲ್ಲ ಬಿಟ್ಟು ಹೋಗಿದ್ದೆ, ಅಪರೂಪ ನಾನು ಹಂಗೆಲ್ಲ ಬಿಟ್ಟು ಹೋಗೋದು. ಯಾಕಂದ್ರೆ ಅವ್ರಿಗೆಲ್ಲ ಫುಡ್ ಎಲ್ಲ ಕೊಟ್ಟು ಹೋಗಿದ್ದೆ, ನಿನಗೂ ಫುಡ್ ರೆಡಿ ಮಾಡಿ ಇಟ್ಟಿದ್ದೆ. ಸಲ ಕೋಪ ಮಾಡ್ಕೊಂಡ್ಬಿಟ್ಟಿದ್ದೆ, ಊಟ ಮಾಡಿಲ್ಲ, ಊಟ ಹಾಕಿಲ್ಲ ಅಂತ. ಇವತ್ತಂತೂ ಎಲ್ಲ ರೆಡಿ ಮಾಡಿ ಸಂತೋಷವಾಗಿ ಹೋಗಿ ಬಂದೆ. ನೋ ಫೈಟಿಂಗ್, ಮಕ್ಕಳು ನೋ ಫೈಟಿಂಗ್, ಆರಾಮಾಗಿ ತಿನ್ಕೊಂಡು ಜಾಲಿಯಾಗಿದ್ದಾರೆ. ನಾವು ಫುಲ್ ಜಾಲಿ, ಇವತ್ತು ಫುಲ್ ಜಾಲಿ. ಹೊರಗಡೆ ಹೋಗಿ ನಿಮ್ಮ ಅಮ್ಮನ ನೋಡ್ಕೊಂಡ್ ಬಂದಿ, ನಿನಗೆ ಖುಷಿ ಆಯ್ತು? ಖುಷಿ ಆಯ್ತು, ಯಾಕಂದ್ರೆ ನಾವು 15-20 ದಿನ ತಿಂಗಳ ಮೇಲೆ ಆಗೋಯ್ತು. ಅಲ್ಲ, ನನಗೆ ಆಪರೇಷನ್ ಆದಾಗಿಂದ ಇನ್ನು ಹೋಗೇ ಇಲ್ಲ ಅಲ್ಲ, ಮನೆ ಬಿಟ್ಟೆ ಹೋಗಿಲ್ಲ ನೀನು. ನನ್ ಬಿಟ್ಟು ಹೋಗಕ್ ಆಗ್ತಿರ್ಲಿಲ್ಲ. ಇವಾಗ ನಮ್ಮ ಅಕ್ಕನಾದ್ರು ನೋಡ್ಕೋತಾರೆ, ನಿನ್ಯಾರು ನೋಡ್ಕೋತಾರೆ? ಫುಲ್ ಬೆಟ್ ಹಾಕಿದ್ದಲ್ಲ, ಎಲ್ಲವೂ ನಾವು ಸರ್ವಿಸ್ ಮಾಡ್ಲೇಬೇಕಾಗುತ್ತೆ. ಇವಾಗ ಆದ್ರೆ ನೀನು ಇಂಡಿವಿಜುವಲ್ ಸ್ವಲ್ಪ ನಡೀತಾ ಇದ್ಯಾ, ಅಟ್ಲೀಸ್ಟ್ ಮಾಡಿಟ್ಟಿದ್ರೆ ಇದೆಲ್ಲ ಮಾಡ್ತೀನಿ. ಎಲ್ಲರ ಆಶೀರ್ವಾದ ಅಮ್ಮ, ನಮ್ಮ ವ್ಯೂವರ್ಸ್ ಆಶೀರ್ವಾದ, ಎಲ್ಲಾ ಪ್ರೀತಿ. ಎಲ್ಲೋದ್ರು ನಿನ್ ಮಗಳು ಚೆನ್ನಾಗಿರ್ಲಿ ಅಂತ. ಇವತ್ತು ವೈಕುಂಠ ಏಕಾದಶಿ, ಇವತ್ತೆಲ್ಲರೂ ಪೂಜೆ ಮಾಡಿಸಿದ್ವಿ ಅಂತ ಎಷ್ಟು ಜನ ಹೇಳಿದ್ರು ಗೊತ್ತಾ? ತುಂಬಾ ಜನ ಹೇಳಿದ್ರು. ಇವತ್ತು ನಾವು ನಿಮ್ಮ ಮಗಳ ಹೆಸರಲ್ಲಿ ಪೂಜೆ ಮಾಡಿದ್ವಿ ಅಂದ್ರು. ತುಂಬಾ ದೇವ್ರು ನಿಮ್ಮ ಕುಟುಂಬನೂ ಚೆನ್ನಾಗಿಟ್ಟಿರ್ಲಿ ಅಂತಾನು ಕೇಳಿದ್ವಿ. ಸೊ ಇವತ್ತು ಎಲ್ಲ ಕೆಲಸ ಮುಗಿಸ್ಕೊಂಡು ಆರಾಮಾಗಿ ಬಂದು ಸೆಟ್ಲ್ ಆದೆ. ಇವತ್ತೆಲ್ಲ ಜರ್ನಿ ಸ್ವಲ್ಪ ಕೈಕಾಲು ನೋವು. ಇವತ್ತೇನು ಕೆಲಸ ಇಲ್ಲ, ತಿಂದಿದ್ದ ತಟ್ಟ ತೊಳೆದ್ರೆ ಅಷ್ಟೇ ಕೆಲಸ. ಪಾಪ ನಮ್ಮ ಅಪ್ಪನು ಕೋಆರ್ಡಿನೇಟ್ ಮಾಡಿ ನನ್ನ ಹೆಂಡತಿ ಕಷ್ಟ ಆಯ್ತದೆ ಅಂತ ಪಾಪ ಅವರು ಇಡ್ಲಿ ತಂದು ಕೊಟ್ರು ಇವತ್ತು. ಇದನ್ನೇ ಸಂಸಾರ ಅನ್ನೋದುಮ್ಮ. ಇಲ್ಲ ನೀನು ನೀನ್ ಮಾಡ್ಲೇಬೇಕು ಅಡಿಗೆ ಅಂತಿದ್ರೆ ನಾನು ಮಾಡ್ತಾ ಇದ್ದೆ. ನನ್ನ ಗಂಡ ಅಂತವನಲ್ಲ, ಒದೆ ತಿನ್ನೋದಷ್ಟೇ. ಪಾಪ ನೀನು ಹೇಳೋದು ನೋಡಿದ್ರೆ ನಮ್ಮ ಅಪ್ಪಗೆ ಚೆನ್ನಾಗಿ ಹೊಡಿತೀಯ ಅನ್ಕೋಬೇಕು. ವ್ಯೂವರ್ಸ್ಗೆ ರಾಂಗ್ ಸ್ಟೇಟ್ಮೆಂಟ್ ಕೊಡ್ಬೇಡ ನೀನು. ಇಲ್ಲ, ನಾನು ಹೇಳೋದು ಅರ್ಥ ಆಗಿರುತ್ತೆ ಪರಿಸ್ಥಿತಿ. ನಾವು ಒಬ್ರಿಗೊಬ್ರಿಗೆ ಯಾವ ರೀತಿ ಬ್ಯುಸಿ ಇರ್ತೀವಿ. ಹೊರಗಡೆ ಹೋಗೋದೇ ನಾನು ಅಪರೂಪ ಅಂದಾಗ ನಮ್ಮಲ್ಲಿ ಎಲ್ಲರೂ ಸಂತೋಷನೇ. ಹೋಗಿ ಬರ್ಲಿ ಬಿಡು, ತವ್ರ ಮನೆಗೆ 2 ತಿಂಗಳಾಯ್ತು ನೋಡಿ ಅಂದ್ಕೊಂಡು. ಇವಾಗ ನಾವು ಖುಷಿಯಾಗಿದೆ. ನಮ್ಮ ತವ್ರ ಮನೇನೂ ನೋಡ್ಕೊಂಬಂದೆ, ನಿನ್ನೂ ಎಲ್ಲರೂ ಮಾತಾಡ್ಸಿದ್ರು, ಎಲ್ಲ ವಿಡಿಯೋ ಆಯಿತು, ಎಲ್ಲ ಕೆಲಸ ಮುಗೀತು. ನಿಮ್ಮ ಅಪ್ಪನೂ ಸ್ಟ್ರೈನ್ ಮಾಡ್ಕೋಬೇಡ, ಇವತ್ತು ನೀನು ರಾಣಿ ಥರ ಇರು ಅಂದರು. ನಾನು ರಾಣಿ ಥರನೇ ಇದ್ದೀನಿ. ಏನೋ ಮಾಡ್ರಿ ಜಾಲಿ.
ಇಡ್ಲಿ ವಡೆ ತಂದಿದ್ರು. ಫಸ್ಟ್ ಕ್ಲಾಸ್ ಆಗಿತ್ತು ಇವತ್ತು ಇಡ್ಲಿ ವಡೆ. ತುಂಬಾ ದಿನ ಆಗಿತ್ತು, ಯಾಕಂದ್ರೆ ಹೋದ್ಸಲ ನಾನ್ ಮಾಡಿದ್ದೆ, ಬಟ್ ಹೋಟೆಲ್ ಇಡ್ಲಿ ವಡೆ ತಿಂದಿದ್ದು ತುಂಬಾ ದಿನ ಆಯ್ತು. ಅದು ಉದ್ರೋಡೆ ಅಂದ್ರೆ ಹೋಟೆಲ್ ಇಡ್ಲಿ ವಡೆ ಅಲ್ಲ, ಇಷ್ಟೊತ್ತಲ್ಲಿ ಬಿಸಿ ಬಿಸಿ ರೋಡ್ ಸೈಡ್ ಅಲ್ಲಿ ಇಡ್ಲಿ ಹಾಕ್ತಾರೆ, ಅದೇ ತಿನ್ನೋದ್ ನಾವು. ಹೋಟ್ಲದೆಲ್ಲ ತಿನ್ನಲ್ಲ, ರೋಡ್ ಸೈಡ್ ಅಲ್ಲಿ ನೆಮ್ಮದಿ. ಹೋಟ್ಲ್ ಕಾಸ್ಟ್ಲಿಗಳಿಗೆ ಹೋದಷ್ಟು ಜಿಡ್ಡು ಜಾಸ್ತಿ, ರೇಟು ಜಾಸ್ತಿ, ಹೊಟ್ಟೆ ತುಂಬಲ್ಲ, ಸೋಡಾ ಹೊಟ್ಟೆ ನೋವು ಬರುತ್ತೆ. ಈ ರೋಡ್ ಸೈಡ್ ಸಖತ್ತಾಗಿ ಬೇಯಿಸ್ತಾರೆ. ಒಂದು ಉದ್ದೋಡೆ ತಿಂದ್ವಿ, ಸೂಪರ್ ಆಗಿತ್ತು. ಚಟ್ನಿ ಖಾರವಾಗಿತ್ತು, ಉಣ್ಕಂಡ್ವಿ ಇವತ್ತು. ಎಲ್ಲ ಆಯ್ತು. ಈಗ ಪಾತ್ರೆ ತೊಳೆದು ಅಷ್ಟೇ, ಎಲ್ಲ ಜಾಲಿ ಇವತ್ತು, ಫುಲ್ ಜಾಲಿ. ನಮ್ಮಮ್ಮ ಅಂತೂ ವಿಡಿಯೋ ಮಾಡು ಅಂದ್ರೆ ಯಾವಾಗ್ಲೂ ಇದೇ ಕತೆನೆ, ಉದ್ದುದ ಮಾಡಿ ಮಾಡಿ ಹಿಂಸೆ ಇಕ್ತಾರೆ. ನನಗೆ ಇಲ್ಲಿ ಹಾಕಕ್ ಕಷ್ಟ, ಅದನ್ನ ಝೂಮ್ ಮಾಡಿದ್ರೆ ಹಾಳಾಗೋಯ್ತದೆ, ಏನು ಕಾಣಲ್ಲ. ಬಟ್ ಎನಿವೇಸ್ ಕಲಿತಾರೆ, ಕಲೀಲಿ. ಇನ್ನೂ ಸ್ವಲ್ಪ ಕಲಿಬೇಕು ನಮ್ಮಮ್ಮ, ವಿಡಿಯೋಸ್ ತಕ್ಕೊಳ್ಳೋದನ್ನ ಹೆಂಗೆ, ತೆಗಿಯೋದು ಹೆಂಗೆ ಅಂತ ಹೇಳಿ. ನಾನಿದ್ರೆ ಬಡ 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 ಅಂತ ಮಾತಾಡ್ತಾರೆ, ಅದೇ ಒಬ್ಬರೇ ಹೋಗಿ ಮಾತಾಡೋದ್ರೆ ಮಾತೇ ಆಡೋದು ನಮ್ಮಮ್ಮ, ಹಂಗೆ ಮಾಡೋದು. ಸೊ ನಮ್ಮ ಅಜ್ಜಿ ಹುಷಾರಾಗ್ತಾರೆ ಅಂತ ಭಾವಿಸ್ತಾ ಇದ್ದೀವಿ, ಹುಷಾರಾಗಲಿ ಅಂತ ಕೇಳ್ಕೊತಾ ಇದ್ದೀವಿ. ಸೊ ಸ್ವಲ್ಪ ಕಷ್ಟ ಇದೆ, ಯಾಕಂದರೆ 74 ಆಗಿದೆ, ಸರ್ಜರಿ ಆಯಿತು ಅವರಿಗೆ, ಕಂಪ್ಲೀಟ್ ಬೆಡ್ ಎಂಡ್ ಆಗಿದ್ದಾರೆ, ಎದಳಕ್ಕೂ ಶಕ್ತಿ ಇಲ್ಲ. ಫಿಸಿಯೋಥೆರಪಿ ಎಲ್ಲ ಮಾಡಿಸಿದ್ವಿ, ಬಟ್ ಆಗ್ತಿಲ್ಲ ಅವ್ರ ಕೈಲಿ. ಅದು ಹಿಪ್ಪು ಬೋನ್ ಒಡೆದೋಗಿದೆ. ಸೊ ಏನೇನು ಮಾಡಿಸ್ಬೇಕೋ ಎಲ್ಲ ಮಾಡಿಸಿದ್ವಿ, ಬಟ್ ಆಗ್ತಿಲ್ಲ. ಓಕೆ, ಇರೋಷ್ಟು ದಿನ ಖುಷಿಯಾಗಿರಲಿ. ಇನ್ನು ನಾನು ಇಂಡಿಪೆಂಡೆಂಟ್ ಆಗಿರೋ ಕಾರಣ ನಮ್ಮಮ್ಮನೂ ಇನ್ಮೇಲಿಂದ ಅವರಮ್ಮನ ನೋಡೋಕ್ಕೆ ಹೋಗೋಕ್ಕೆ ಬರ್ಬೋದು, ಓಡಾಡ್ಕೊಂಡಿರ್ಬೋದು. ಹೇಳ್ದಲ್ಲ, ಎಷ್ಟು ದಿನ ನಮ್ಮನೇಲಿದ್ರು. ಆಪ್ರೇಷನ್ ಆದಮೇಲೆ ನೋಡ್ಕೊಳ್ಳೋ ಕಷ್ಟ ಆಗುತ್ತೆ ಇಬ್ಬರು ಪೇಷಂಟ್ನ ಅಂದ್ಬಿಟ್ಟು ಅಲ್ಲಿಗೆ ಶಿಫ್ಟ್ ಮಾಡಿಸಿರೋದಷ್ಟೇ. ಸೊ ಇನ್ಮೇಲೆ ನಾನು ಹುಷಾರಾದ್ಮೇಲೆ ಅಜ್ಜಿ ನೋಡೋಕೆ ಹೋಗಬೇಕು. ಮೆಟ್ಲು ಇಳಿಸ್ತಾರೆ, ಮೆಟ್ಲು ಇಳಿಸಿದ್ಮೇಲೆ ಹೋಗಿ ಬರೋಣ, ಅಜ್ಜಿ ನೋಡ್ಕೊಂಡು ಬರ್ತೀನಿ. ನಾನು ಆ್ಯಕ್ಚುಲಿ ನಾನು ಜಾಸ್ತಿನೇ ಆಗೋಯ್ತು, 5-6 ತಿಂಗಳಾಗೋಯ್ತು ಅಜ್ಜಿನ ನೋಡಿ. ಟ್ರಿಪ್ಪಿಗೆ ಹೋಗ್ಬಿಟ್ಟಿದ್ನಲ್ಲ ನಾನು, ಎಲ್ಲ ಮುಗಿಸ್ಕೊಂಡು ನೋಡೋಷ್ಟು ನನ್ನ ಪ್ರಕಾರ ಒಂದು 4.5 ಮಂತ್ಸ್ ಅಂತೂ ಆಗಿದೆ ಅಜ್ಜಿನ ನೋಡಿ. ನಾನು ವಿಡಿಯೋ ಕಾಲ್ ಮಾಡ್ತೀವಿ, ಬಟ್ ಫಿಸಿಕಲಿ ನಾನು ನೋಡಿ ತುಂಬ ದಿನ ಆಯ್ತು ಅಜ್ಜಿನ. ಸೊ ನೋಡ್ಕೊಂಬರೋಣ, ಹುಷಾರಾಗಲಿ. ನಮ್ಮ ಬೇಬಿ ಕಂಡ್ರೆ ತುಂಬ ಇಷ್ಟ ನಮ್ಮ ಅಜ್ಜಿಗೆ. ಅವ್ರ ವೀಡಿಯೋಸ್ನ ಯಾವಾಗಲೂ ನೋಡ್ತಾ ಇರ್ತೀವಿ, ಬೇಬಿ ಜೊತೆ ಯಾವಾಗೂ ಬೇಬಿ ಅಜ್ಜಿ ಜೊತೆ ಇರೋನು. ಅಜ್ಜಿ ಬಂದಾಗೆಲ್ಲ ಬೇಜಾರಾಗುತ್ತೆ, ಬಟ್ ಇಟ್ಸ್ ಓಕೆ. ಏಜ್ ಆಗಿದೆ, ಏನು ಮಾಡೋಕ್ಕಾಗಲ್ಲ, ಇಟ್ಸ್ ಓಕೆ. ಹುಷಾರಾಗಲಿ, ನಾನು ಹುಷಾರಾಗ್ತಾ ಇದ್ದೀನಿ. ಸೊ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಮತ್ತೊಮ್ಮೆ ಒಳ್ಳೆಯದಾಗಲಿ, ನೀವು ಅಂದ್ಕೊಂಡಿರೋದೆಲ್ಲ ಆಗಲಿ, ಎಲ್ಲ ಮ್ಯಾನಿಫಿಸೇಟ್ ಮಾಡಿ. ನಿಮ್ಗೇನೇನು ಬೇಕು ಅಂತ ಅಂದ್ಕೋತೀರಾ ಮನಸ್ಸಲ್ಲಿ, ಅದನ್ನು ಚೆನ್ನಾಗಿ ಅಂದ್ಕೊಳ್ಳಿ. ಈ ವರ್ಷದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಆ್ಯಂಡ್ ಎಲ್ಲ ಪಾಸಿಟಿವ್ ವೈಬ್ಸ್ ಇರಲಿ. ನಾನು ಬೇಗ ಈ ವರ್ಷದಿಂದ ಹುಷಾರಾಗ್ತೀನಿ. ಸೊ ಪೀಸ್, ಎಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳು. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಇಷ್ಟೊಂದು ಪ್ರೀತಿ ಕೊಡ್ತಾ ಇರೋದಕ್ಕೆ, ಇಷ್ಟೊಂದು ವಿಶ್ವಾಸ ಇಟ್ಟಿರೋದಕ್ಕೆ ನಮ್ಮ ಮೇಲೆ ನಾವು ಯಾವತ್ತೂ ಚಿರಋಣಿಯಾಗಿರ್ತೀವಿ. ಆ್ಯಂಡ್ ನಮ್ಮ ಒಂದು ಈ ಜರ್ನಿನ ವ್ಲಾಗ್ಸ್ ಮಾಡ್ತಾ ಇರ್ತೀವಿ. ನೀವು ಇದೇ ಥರ ಸಪೋರ್ಟ್ ಮಾಡ್ತಾ ಇರ್ತೀರಾ ಅಂತ ಭಾವಿಸ್ತಾ ಸಿಗೋಣ ಎಲ್ಲರಿಗೂ. ಬಾಯ್.